ಏಯ್, ಇನ್ನೂ ಏನೋ ಬೇಕು ಮಗನೇ? ಅಪ್ಪ ನಿನ್ನ ಹತ್ರ ಸಾಲ ಇಸ್ಕೊಂಡಿದ್ದಲ್ಲ, ನಾನು ಏನಾದರೂ ಇಸ್ಕೊಂಡ್ರೆ ಅದನ್ನು ವಾಪಸ್ ಕೊಡದೇ ಇರೋ ಮಗನೇ ಅಲ್ಲ. ಅದಕ್ಕೆ ಬಡ್ಡಿ ಸಮೇತ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದ ಆಗಿತ್ತು. ನೀವು ನನಗೆ ಸುಸ್ತಾಗೋ ಮಟ್ಟಕ್ಕೆ ಬಾರಿಸ್ತೀರಾ, ನಾನು ಸೈಲೆಂಟಾಗಿ ಒಂದು ತಗೊಂಡು ಹೋಗ್ಬೇಕು ಅಂತ, ರೈಟ್? ಇನ್ನೇನು ಬೇಕು ಖಜೂರ್? ಹಿರಿಕರು ಹೇಳ್ಕೊಟ್ಟಿದ್ದಾರೆ ಕಣಪ್ಪ, ನಮಗೆ ಯಾರಾದರೂ ಏನಾದ್ರು ಕೊಟ್ಟರೆ ಅದನ್ನು ಇಟ್ಕೋಬಾರ್ದು, ವಾಪಸ್ ಕೊಡ್ತಾ ಇರಬೇಕು ಅಂತ. ಅದಕ್ಕೆ ಅಕೌಂಟ್ನ ಸೆಟಲ್ ಮಾಡೋಕ್ಕೆ ಬಂದಿದ್ದೀನಿ. ಹೊಡಿತ್ಯಾ? ಹೊಡೆದು ಬಿಡ್ತೀಯಾ? ಅಪ್ಪ ನಾನು ಹೊಡೆಯಲ್ಲಪ್ಪ. ನನ್ನ ಮಕ್ಕಳ ನೀವು ಹೊಡೆದಿದ್ದು ಮೈಕೆಲ್ಲ ನೋಡ್ಬಿಟ್ಟಿದೆ. ಅದಕ್ಕೆ ಅಂತಾನೆ ನಮ್ಮ ಏರಿಯಾ ಪಂಡ್ರು ಕರ್ಸಿದ್ದೀನಿ. ಯಾರದು? ಆ ಕಡೆ ಚೂಡ್ರ. ಏಯ್, ಯಾವುದೋ ಪಾಪಣಿನ ಕರ್ಕೊಂಡು ಬಂದು ನನಗೆ ಚಮ್ಮಕ್ ಕೊಡ್ತಾ ಇದ್ದೀರಾ? ಕೊಟ್ಟರೆ ಹೇಗಿರುತ್ತೆ ಗೊತ್ತಾ? ಸೂಪರ್. ಏಯ್, ಯಾಕೆ ಹೆಂಗಿದೆ ಮೈಗೆ? ಚಳಿ ಬಿಡಿಸ್ಬೇಕಾ? ಅದು ಅಣ್ಣ, ನೀವು ಆಟೋ ತಗೊಂಡೋದಾಗಿಂದ ಆಟೋ ಓಡಿಸ್ತೆ ಕೈಯೆಲ್ಲ ಕಡಿತಾ ಇತ್ತು, ಅದಕ್ಕೆ ಹೊಡೆದ್ಬಿಟ್ಟೆ. ಅಪ್ಪ ನೀವುಂಟು ಅವಳುಂಟು, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನನಗೆ ಸುಸ್ತಾಗೋಗಿದೆ. ಅವಳು ಇಕ್ತಾ ಇರ್ತಾಳೆ, ನೀವು ಇಕ್ಕಿಸ್ಕೊತಾರೆ. ಕೇಳಮ್ಮ ಮೀಟ್ರು, ಅದೇನೇನು ಪ್ರಶ್ನೆ ಕೇಳಬೇಕೋ ಎಲ್ಲ ಕೇಳು. ನನ್ನ ಮಕ್ಕಳು ಉತ್ತರ ಕೊಡಲಿಲ್ಲ ಅನ್ಕೋ, ಆವಾಗ ನಮ್ಮ ಟ್ರೀಟ್ಮೆಂಟ್ ಶುರುಸ್ಕೊತೀವಿ. ಮೊದಲನೇ ಪ್ರಶ್ನೆ, ನಮ್ಮ ಅಣ್ಣನ ಆಟೋ ಮುಟ್ಟೋದಕ್ಕೆ ಎಷ್ಟೋ ಧೈರ್ಯ ನನ್ನ ಮಗನೇ? ಏಯ್, ನಮ್ಮ ಅಣ್ಣನ ಬಗ್ಗೆ ಮಾತಾಡಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಲೇ ಅವಾಗಲೇ ಹೇಳಿದೆ ಅವಳು ಸರಿಯಾಗಿ ವಾಣಿಸ್ತಾಳೆ ಅಂತ. ಕೇಳಿದೆ ನನ್ನ ಮಾತು. ರುಕೋ, ಹಾಕು ಬ್ರೇಕು, ಒತ್ತು ಕ್ಲಚ್ಚು, ಕೊಡೋ ಎಕ್ಸ್ಲೇಟ್ರು. ಕೃಷ್ಣ, ದಿಸ್ ಈಸ್ ಸೋ ಮಚ್, ಸೊ ಐ ಕಾಂಟ್ ಹ್ಯಾಂಡಲ್ ದಿಸ್. ಅಂದರೆ ಟೂ ಮಚ್. ಅವಾಗ ಅವಳು ಸಿಂಪಲಾಗಿ ಪ್ರಶ್ನೆ ಕೇಳಿದ್ರು, ಉತ್ತರ ಹೇಳಿದಿದ್ರೆ ನಾನು ಮಕ್ಕಳ ಬಿಲ್ಡಪ್ ತಗೊಳ್ತೀರ. ಆಟೋ ತಗೊಂಡೋಗು ಅಂತ ಯಾರು ಹೇಳಿದ್ದು? ಯಾರು ಅಂತ ಗೊತ್ತಿಲ್ಲ ಅಣ್ಣ. ಕಾಲ್ ಮಾಡಿ ಸುಪಾರಿ ಕೊಟ್ರಣ್ಣ. ತಪ್ಪಾಯಿತು, ಬಿಟ್ಬಿಡೋಣ. ಮೇಡಮ್ ಬಿಡು ಅಂತ ಹೇಳಲಿ, ಶಿವ ಅಂತ ಬಿಡ್ತೀನಿ. ಮೇಡಮ್ ಹೇಳಿ ಮೇಡಮ್ ಬಿಡು ಅಂತ. ಕೃಷ್ಣ ಬಿಡು ಹೋಗ್ಲಿ. ಅಣ್ಣ, ಅಕ್ಕ ಬಿಡು ಅಂದ್ರೆ ಯಾಕಣ್ಣ ಹಿಂಗೆ ಹೊಡಿತಾ ಇದೆಯಾ? ಅವಳು ಬಿಟ್ಟು ಕಳಿಸು ಅಂತ ಹೇಳಿಲ್ಲ, ಬಿಡು ಅಂದು, ಅದಕ್ಕೆ ನಾನು ಬಿಡ್ತಾ ಇದ್ದೀನಿ. ಅಕ್ಕ ಬಿಟ್ಟು ಕಳಿಸ್ಬಿಡು ಅಂತ ಹೇಳಕ್ಕ.
ಅಲ್ಲ ಕೃಷ್ಣ, ಆವಾಗಲೇ ನಿನಗೆ ಹೊಡೆದಾಗ್ಲಿ ಅವ್ರಿಗೆ ವಾಪಸ್ 4 ಬಿಟ್ಬಿಟ್ಟು ಆಟೋ ಎತ್ಕೊಂಡು ಬರಬೇಕು ತಾನೆ. ಅದನ್ನು ಬಿಟ್ಬಿಟ್ಟು ಯಾಕೆ ಹೊಡೆದಾಟ ಎಲ್ಲ ಬೇಕಿತ್ತು? ಈ ಬಾಡಿಗೆ ಏನೇ ಏಟಾದರೂ ಯಾರು ಕೇಳಲ್ಲ ಬೇಬಿ. ಆದರೆ ನಿನ್ನ ಗಾಡಿಗೆ ಏಟಾದರೆ ನಾನು ಹೇಳ್ತೀಯ, ಅದು ನಮ್ಮ ಕೈಲಿ ನೋಡೋಕ್ಕಾಗಲ್ಲಪ್ಪ. ಸಾರಿ ಕೃಷ್ಣ, ಗೊತ್ತಿಲ್ಲದೆ ನಾನು ನಿನ್ನ ಮೇಲೆ ಸಾರಿ. ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಏನಕ್ಕೆ ಸಾರಿ? ಅದೆಲ್ಲ ಊಫಿ ಮಾಫಿ, ಬಿಟ್ಬಿಡು. ಸರಿ ರೆಡಿ, ಹೊರಡೋಣ. ಅಕ್ಕ, ಇವತ್ತು ಕಲ್ಯಾಣಿ ಅಕ್ಕ ಇರ್ಬೇಕಾಯ್ತು ಕಣ. ಇನ್ನು ಸೂಪರ್ ಆಗಿರ್ತಿತ್ತು. ಅವಳಿಗೆ ಏನಾದ್ರು ಆಟೋ ಕಳ್ದೋಗಿದ್ ವಿಷಯ ಗೊತ್ತಾಗಿದ್ರೆ ಆಕಾಶ ಭೂಮಿ 2 ಒಂದ್ ಮಾಡ್ಬಿಟ್ಟಿರೋಳು. ಅಷ್ಟೇ ಅಲ್ಲ, ಪ್ರಳಯನೇ ಆಗ್ಬಿಡ್ತಿತ್ತು. ಅವಳಿಗೆ ವಿಷಯ ಗೊತ್ತಿಲ್ದೇ ಇರೋದೇ ಒಳ್ಳೇದು ಬಿಡು. ಕಾಫಿ ತಿಂಡಿ ಎಲ್ಲ ರೆಡಿ ಇದೆ, ಎಲ್ಲರೂ ಒಳಗೆ ಬನ್ನಿ. ನಮ್ಮ ಅಣ್ಣನೂ ಹೀಗೆ ಮಾಡ್ತಿದ್ದ. ಪ್ರತಿ ವರ್ಷ ನಾವೆಲ್ಲರೂ ಮಾತಾಡ್ಕೊಂಡು ಇದೇ ದಿನ ರಜೆ ತಗೊತಾ ಇದ್ವಿ. ಒಂದು ಚಿಕ್ಕದಾಗಿ ಕ್ಯೂಟಾಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಈ ವರ್ಷ ಅದೇನೂ ಆಗದೆ ಹಾಗೆ ಉಳ್ಕೊಂಡ್ಬಿಡುತ್ತೇನೋ ಅಂದ್ಕೊಂಡಿದ್ದೆ, ಮಿಸ್ ಆಗಿಬಿಡುತ್ತೇನೋ ಅಂದ್ಕೊಂಡಿದ್ದೆ. ಆದರೆ ನೀನು ಮಿಸ್ ಆಗಿ ಬಿಡಲಿಲ್ಲ ಕೃಷ್ಣ.